ನಾನು ಮಂಜುನಾಥ ಎನ್ ಜಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ಆಶೀರ್ವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಳ್ಕಲ್ಬಿದ್ರಿ, ರಾಣೆಬೆನ್ನೂರು ತಾಲೂಕು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ವೈಚಾರಿಕ ಸಾಹಿತ್ಯದ ಎರಡನೆಯ ಪಾಠ ಅಥವಾ ಲೇಖನ ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯದ ಕುರಿತು ಈ ಅವಧಿಯಲ್ಲಿ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಈ ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯದ ಅಧ್ಯಯನದ ಆರಂಭಕ್ಕೂ ಮೊದಲು ಈ ಲೇಖನವನ್ನ ಬರೆದಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಪರಿಚಯವನ್ನ ಈ ಕೆಳಕಂಡ ಅಂಶಗಳ ಅಡಿಯಲ್ಲಿ ಮಾಡ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳು, ಡಾಕ್ಟರ್ ಚಂದ್ರಶೇಖರ್ ಮೊದಲನೇದಾಗಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ವೈಯಕ್ತಿಕ ಪರಿಚಯವನ್ನ ಮಾಡ್ಕೊಳ್ಳೋಣ. ಅದಾದ ನಂತರ ಆ ಕಂಬಾರರ ವೃತ್ತಿ ಜೀವನದ ಪರಿಚಯವನ್ನು ಮಾಡ್ಕೊಳ್ಳೋಣ. ನಂತರ ಕಂಬಾರರ ಕೃತಿಗಳು, ಅದಾದ ನಂತರ ಕಂಬಾರರಿಗೆ ದೊರೆತಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಈ ಅವಧಿಯಲ್ಲಿ ಚರ್ಚಿಸುತ್ತಾ ಸಾಗೋಣ. ವಿದ್ಯಾರ್ಥಿಗಳು, ಮೊದಲನೇದಾಗಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ವೈಯಕ್ತಿಕ ಪರಿಚಯ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಜನನ 2 ಜನವರಿ 1937ರಲ್ಲಿ ಆಗುತ್ತೆ. ವಿದ್ಯಾರ್ಥಿಗಳೇ, ಇವರು ಹುಟ್ಟಿದಂಥ ಸ್ಥಳ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಗೋಡಗೇರಿ ಅನ್ನುವಂಥ ಒಂದು ಗ್ರಾಮ. ಇವರ ತಂದೆ ಹೆಸರು ಬಸವಣ್ಣಪ್ಪ ಅಂತೇಳಿ, ತಾಯಿ ಹೆಸರು ಚೆನ್ನಮ್ಮ ಅಂತೇಳಿ. ಇವರ ವಿದ್ಯಾಭ್ಯಾಸ, ಇವರ ಬಾಲ್ಯದ ವಿದ್ಯಾಭ್ಯಾಸ ಗೋಕಾಕ್ ಮತ್ತು ಬೆಳಗಾವಿಯಲ್ಲಿ ನಡೆಯುತ್ತೆ. ಇವರು ಧಾರವಾಡ ಕರ್ನಾಟಕ ವಿವಿಯಲ್ಲಿ ಅಂದರೆ ವಿಶ್ವವಿದ್ಯಾಲಯದಲ್ಲಿ MA ಮತ್ತು PhD ಪದವಿಯನ್ನು ಪಡಿತಾರೆ. ವಿದ್ಯಾರ್ಥಿಗಳು, ಇವರ ವೃತ್ತಿ ಜೀವನವನ್ನು ನೋಡೋದಾದ್ರೆ ಇವರು ಅಧ್ಯಾಪಕರಾಗಿ 1968ರಿಂದ 1969ರವರೆಗೆ ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ 1971ರಿಂದ 1991ರವರೆಗೆ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ವೃತ್ತಿಯನ್ನು ಕೈಗೊಳ್ಳುತ್ತಾರೆ. ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ವಿದ್ಯಾರ್ಥಿಗಳೇ, ಇನ್ನು ಇವರ ಕೃತಿಗಳ ವಿಚಾರಕ್ಕೆ ಬರೋದಾದ್ರೆ ಇವರು ಬರೆದಿರುವಂತಹ ಕವನ ಸಂಕಲನಗಳು 1000 ನೆರಳು, ಬೆಳ್ಳಿಯ ಮೀನು, ಹೇಳ್ತೀನಿ ಕೇಳ, ಮುಗುಳು, ತಕರಾರಿನವರು, ಹಂಪಿಯ ಕಲ್ಲುಗಳು ಮುಂತಾದ ಕವನ ಸಂಕಲನಗಳನ್ನು ಇವರು ರಚನೆ ಮಾಡಿದ್ದಾರೆ. ಇನ್ನು ಇವರ ಕಾದಂಬರಿಗಳ ವಿಚಾರಕ್ಕೆ ಬರೋದಾದ್ರೆ ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, GK ಮಾಸ್ತರನ ಪ್ರಣಯ ಪ್ರಸಂಗ, ಅಣ್ಣ ತಂಗಿ, ಶಿಖರ ಸೂರ್ಯ ಮುಂತಾದ ಕಾದಂಬರಿಗಳನ್ನ ನಮ್ಮ ಚಂದ್ರಶೇಖರ್ ಕಂಬಾರರು ರಚನೆ ಮಾಡಿದ್ದಾರೆ. ಇವರು ಬರೆದಿರುವಂತಹ ನಾಟಕಗಳು ಹಂಗಿ ಮ್ಯಾಲಂಗಿ, ಹರಕೆಯ ಕುರಿ, ಜಯಿಸಿದ ನಾಯಕ, ಸಿರಿಸಂಪಿಗೆ, ನಾಯಿ ಕತೆ, ಕಾಡು ಕುದುರೆ, ಪ್ರಾಂಹಿ ಪ್ರಪಂಚ, ತಿರುಕನ ಕನಸು, ಅಲಿಬಾಬಾ, ಜೋಕುಮಾರ ಸ್ವಾಮಿ, ಬೋಳೆ ಶಂಕರ, ಮಹಾಮಾಯಿ ಮುಂತಾದ ನಾಟಕಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನು ಇವರ ಕೃತಿಗಳ ಬಗ್ಗೆ ನೋಡೋದಾದ್ರೆ ಮಾತಾಡು ಲಿಂಗವೇ, ಸಂಜ್ಞಾಬಾಳ್ಯ, ನಮ್ಮ ಜನಪದ, ಕನ್ನಡ ನಾಟಕ ಸಂಪುಟ, ಕನ್ನಡ ಜನಪದ ವಿಶ್ವಕೋಶ ಮುಂತಾದ ಮೌಲಿಕ ಕೃತಿಗಳನ್ನ ಇವರು ಬರೆದಿದ್ದಾರೆ. ವಿದ್ಯಾರ್ಥಿಗಳು, ಇನ್ನು ಇವರು ಬರೆದಿರುವಂತಹ ಮಹಾಕಾವ್ಯ ಚಕೋರಿ ಅಂತೇಳಿ. ಇನ್ನು ನಮ್ಮ ಚಂದ್ರಶೇಖರ್ ಕಂಬಾರ್ ಅವರಿಗೆ ದೊರೆತಂತ ಪ್ರಶಸ್ತಿ ಪುರಸ್ಕಾರಗಳ ವಿಚಾರಕ್ಕೆ ಬರೋದಾದ್ರೆ 1989ರಲ್ಲಿ ಇವರಿಗೆ ಕಲ್ಕತ್ತಾ ನಂದಿಕಾರ ಪ್ರಶಸ್ತಿ ದೊರೆತಿದೆ. 1987ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮತ್ತೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಕೂಡ ದೊರೆತಿದೆ. ಮತ್ತೆ ಇವರಿಗೆ ಹಂಪಿ ವಿಶ್ವವಿದ್ಯಾಲಯ ನೀಡುವಂತ ನಾಡೋಜ ಪ್ರಶಸ್ತಿ ಕೂಡ ದೊರೆತಿದೆ. ಮತ್ತೆ ಪಂಪ ಪ್ರಶಸ್ತಿನೂ ಕೂಡ ದೊರೆತಿದೆ. ಹಾಗೂ ನಮ್ಮ ಭಾರತದ ಅತ್ಯುನ್ನತ ಶ್ರೇಷ್ಠ ಸಾಹಿತ್ಯಿಕ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿನೂ ಕೂಡ ಇವರ ಸಮಗ್ರ ಸಾಹಿತ್ಯಕ್ಕೆ ದೊರೆತಿದೆ. ವಿದ್ಯಾರ್ಥಿಗಳೇ, ಇದಿಷ್ಟು ನಮ್ಮ ಚಂದ್ರಶೇಖರ್ ಕಂಬಾರ್ ಅವರ ಕಿರುಪರಿಚಯ. ಈಗ ನಾವು ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯ ಲೇಖನದ ಕುರಿತು ಕೆಲವೊಂದು ಅಂಶಗಳನ್ನು ಚರ್ಚಿಸ್ತಾ ಸಾಗೋಣ. ವಿದ್ಯಾರ್ಥಿಗಳೇ, ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯ ಈ
ಲೇಖನದಲ್ಲಿ ಬರುವಂತಹ ಅಂಶಗಳನ್ನ ಈ ಕೆಳಕಂಡಂತಹ ಅಡಿಬರಹಗಳ ಮೂಲಕ ವಿಶ್ಲೇಷಣೆ ಮಾಡ್ತಾ ಸಾಗೋಣ. ಈ ಲೇಖನದಲ್ಲಿ ಮೊದಲನೇದಾಗಿ ಪ್ರಾಚೀನ ಭಾರತದ ಸಾರವು ಜೀವಂತ ಮನುಷ್ಯನಲ್ಲಿರುತ್ತದೆ ಅನ್ನುವಂಥ ಅಂಶ ಬರುತ್ತೆ. ಈ ಅಂಶದ ಅಡಿ ಚರ್ಚೆಯನ್ನು ಮಾಡೋಣ. ಎರಡನೇದಾಗಿ ಟೋಂಡಿ ಸಂಪ್ರದಾಯವು ಬರಹದ ಅಧಿಕೃತತೆಗೆ ಬಂದದ್ದು ಬ್ರಿಟಿಷರ ಮೂಲಕ ಅನ್ನುವಂಥ ವಿಚಾರ. ಮೂರನೇದಾಗಿ ಋಗ್ವೇದದ ಸೂಕ್ತಿ ವ್ಯಕ್ತಿತ್ವದ ಸಮಗ್ರತೆ ಅನ್ನುವಂಥ ಅಂಶ. ನಾಲ್ಕನೇದಾಗಿ ಸಾಹಿತ್ಯ ಬದುಕಿನ ಅಭಿನ್ನ ಅಂಶ ಅನ್ನುವಂತಹ ವಿಚಾರ. ಇವುಗಳ ಬಗ್ಗೆ ಈಗ ಚರ್ಚೆ ಮಾಡುತ್ತಾ ಹೋಗೋಣ. ಮೊದಲನೇದಾಗಿ ಪ್ರಾಚೀನ ಭಾರತದ ಸಾರವು ಜೀವಂತ ಮನುಷ್ಯನಲ್ಲಿರುತ್ತದೆ. ಪ್ರಾಚೀನ ಭಾರತದ ಸಾಹಿತ್ಯದ ಬಹುಭಾಗವು ಬರವಣಿಗೆಯಲ್ಲಿ ಮೂಡಿ ಬಂದಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಾಚೀನ ಸಾಹಿತ್ಯದ ಬಹುಭಾಗ ಮೌಖಿಕ ಪರಂಪರೆಯಲ್ಲಿದೆ, ಜನಪದ ಸಾಹಿತ್ಯದ ಹಿನ್ನೆಲೆಯಲ್ಲಿದೆ. ಶತಮಾನಗಳಿಂದಲೂ ತೋಂಡಿ ಸಂಪ್ರದಾಯದಲ್ಲಿ ಸಾಹಿತ್ಯ ಜೀವಂತವಾಗಿ ಉಳಿದು ಬಂದಿದೆ. ಗೊತ್ತಿರೋ ಹಾಗೆ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಈ ಸಾಹಿತ್ಯ ನಮ್ಮ ಪ್ರಾಚೀನ ಸಾಹಿತ್ಯ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಇನ್ನು ತೋಂಡಿ ಸಂಪ್ರದಾಯವು ಬರಹದ ಅಧಿಕೃತತೆಗೆ ಬಂದದ್ದು ಬ್ರಿಟಿಷರ ಮೂಲಕ. ಅಂದ್ರೆ ನಾನು ಈಗಾಗಲೇ ಚರ್ಚಿಸಿದಂತೆ ಪ್ರಾಚೀನ ಸಾಹಿತ್ಯ ಮೌಖಿಕ ಪರಂಪರೆಯಲ್ಲಿದೆ. ಈ ಮೌಖಿಕ ಪರಂಪರೆಯಿಂದ ಬರಹಕ್ಕೆ ಬಂದದ್ದು ನಮ್ಮ ಬ್ರಿಟಿಷರ ಕಾಲದಲ್ಲಿ. ನಮ್ಮ ಭಾರತವನ್ನ ಬ್ರಿಟಿಷರ ಆಳ್ವಿಕೆ ಮಾಡಿದ್ರಲ್ಲ, ಆ ಬ್ರಿಟಿಷರ ಆಳ್ವಿಕೆಯ ನಂತರ ಬರವಣಿಗೆಗೆ ಪ್ರಾಶಸ್ತ್ಯ ದೊರೆಯುತ್ತಾ ಹೋಯಿತು. ವಿದ್ಯಾರ್ಥಿಗಳೇ, ಸಾಹಿತ್ಯವನ್ನ ಬರವಣಿಗೆ ಎಂದು ತಿಳಿಯುವ ಪರಿಪಾಠ ಆರಂಭವಾಗಿದ್ದು ಬ್ರಿಟಿಷರ ಆಳ್ವಿಕೆಯಲ್ಲಿ. ಬರವಣಿಗೆಯೇ ಅಧಿಕೃತ ಎಂಬ ವಾದವನ್ನ ಬ್ರಿಟಿಷ್ ನ್ಯಾಯಾಲಯಗಳು ಮಂಡಿಸಿದವು. ಹಾಗಾಗಿ ಬರವಣಿಗೆ ಬ್ರಿಟಿಷರ ಕಾಲದಿಂದ ಆರಂಭ ಆಯಿತು. ಲಿಖಿತ ಸಾಹಿತ್ಯ ಬ್ರಿಟಿಷರ ಆಳ್ವಿಕೆಯಿಂದ ಆರಂಭ ಆಯಿತು ಅಂತ ನಾವು ನೋಡ್ತಾ ಹೋಗ್ತೀವಿ. ನಾಗರಿಕತೆ ಪುಸ್ತಕ ಕೇಂದ್ರಿತ ಅನ್ನೋದನ್ನ ಪಾಶ್ಚಾತ್ಯರು ಸಾರಿದರು. ಅದರಲ್ಲೂ ನಮ್ಮ ಭಾರತೀಯ ನಾಗರಿಕತೆಯಲ್ಲ, ಪಾಶ್ಚಾತ್ಯ ನಾಗರಿಕತೆ ಅದು ಪುಸ್ತಕ ಕೇಂದ್ರಿತವಾಗಿದೆ. ಆದರೆ ನಮ್ಮ ಭಾರತೀಯ ನಾಗರಿಕತೆ ನಮ್ಮ ತೋಂಡಿ ಸಂಪ್ರದಾಯದಿಂದ ಕೇಂದ್ರಿತ ಆಗಿದೆ. ಅಂದರೆ ಮೌಖಿಕ ಸಂಪ್ರದಾಯದಲ್ಲಿ ಇದೆ ಎಂಬುದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇನ್ನು ಋಗ್ವೇದದ ಸೂಕ್ತಿ ವ್ಯಕ್ತಿತ್ವದ ಸಮಗ್ರತೆ ಬಗ್ಗೆ ಒಂದು ಮಾತನ್ನ ಋಗ್ವೇದದಲ್ಲಿ ನೋಡ್ತಾ ಹೋಗ್ತೀವಿ. ಋಗ್ವೇದದ ಒಂದು ಪ್ರಾರ್ಥನೆ, ಮಾತು ಮನಸ್ಸಿನಲ್ಲಿ ಭದ್ರವಾಗಿ ಬೇರು ಬಿಟ್ಟಿದೆ ಮತ್ತು ಮನಸ್ಸು ಖಚಿತವಾದ ರೂಪ ತಳೆಯುವುದು ಮಾತಿನ ಮೂಲಕವೇ ಅನ್ನುವಂಥ ಒಂದು ಪ್ರಾರ್ಥನೆ. ಈ ಋಗ್ವೇದದ ಈ ಪ್ರಾರ್ಥನೆಯ ಸಾಲುಗಳನ್ನು ಗಮನಿಸಿದಾಗ ಮಾತಿಗೆ ಅಂತಹ ಮಹತ್ವ ಇತ್ತು ಅನ್ನುವುದನ್ನು ನಾವು ಮನಗಾಣಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಸಾಹಿತ್ಯ ಮತ್ತು ಬದುಕಿನ ಅಭಿನ್ನ ಅಂಶ ಅಂತೇಳಿ ಹೇಳಿದಾಗ ಪ್ರಾಚೀನ ಸಾಹಿತ್ಯ ಬದುಕಿನ ಪ್ರತಿಬಿಂಬವಾಗಿರುವುದರಿಂದ ಸಾಹಿತ್ಯ ಬದುಕಿನ ಒಂದು ಭಾಗವೇ ಸರಿ ಅನ್ನೋದನ್ನು ನಾವು ನೆನಪಿಡಬೇಕು. ಸಾಹಿತ್ಯ ಬೇರೆಯಲ್ಲ, ಬದುಕು ಬೇರೆಯಲ್ಲ, ಎರಡೂ ಒಂದೇ ಅನ್ನೋ ಅಂಶವನ್ನ ಮನಗಾಣಬೇಕು. ನಿಜಕ್ಕೂ ಸಾಹಿತ್ಯ ಬದುಕಿನ ಅಭಿನ್ನ ಅಂಶವೇ ಸರಿ ಅಂತೇಳಿ ನಾವೆಲ್ಲರೂ ಕೂಡ ಒಪ್ಪಿಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದುವರೆದು ಈ ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯದ ಲೇಖನವನ್ನ ಈ ಕೆಳಕಂಡ ಅಂಶಗಳ ಮೂಲಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕನ್ನಡ ಕಾವ್ಯ ಪರಂಪರೆಗೆ ಎರಡು ದಾರಿ: ಮೌಖಿಕ ಪರಂಪರೆ, ಲಿಖಿತ ಪರಂಪರೆ. ಪಂಪ ಮೌಖಿಕವನ್ನ ಲಿಖಿತಕ್ಕೆ ಬದಲಾಯಿಸಿದ. ಮೌಖಿಕ ನಿರಂತರ ಬದಲಾವಣೆಯಾಗುವುದು, ಲಿಖಿತ ನಿರ್ದಿಷ್ಟವಾಗುವುದು. ಲಿಖಿತದಲ್ಲಿ ಭೂತ ವರ್ತಮಾನಗಳ ನೇಯ್ಗೆ ಇದೆ. ಇಷ್ಟು ಅಂಶಗಳನ್ನ ನಾವು ಚರ್ಚಿಸ್ತಾ ಹೋಗೋಣ ವಿದ್ಯಾರ್ಥಿಗಳು. ಕನ್ನಡ ಕಾವ್ಯ ಪರಂಪರೆಗೆ ಎರಡು ದಾರಿ. ಈಗಾಗಲೇ ಗಮನಿಸಿದಂಗೆ ಆರಂಭದಿಂದಲೂ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎರಡು ದಾರಿಗಳಿವೆ. ಎರಡು ದಾರಿಯಲ್ಲಿ ನಮ್ಮ ಸಾಹಿತ್ಯ ನಡೆದು ಬಂದಿದೆ. ಹಾಗಾದ್ರೆ ಆ ಎರಡು ದಾರಿಗಳು ಯಾವಪ್ಪ ಅಂದ್ರೆ, ಒಂದು ಮೌಖಿಕ ದಾರಿ, ಇನ್ನೊಂದು ಲಿಖಿತ ದಾರಿ. ಮೌಖಿಕ ದಾರಿಯಲ್ಲಿ ನೋಡೋದಾದ್ರೆ ಉದಾಹರಣೆಗೆ ಜನಪದ ಸಾಹಿತ್ಯ, ಇದು ಮೌಖಿಕ ಪರಂಪರೆಯಲ್ಲಿ ಬೆಳೆದು ಬಂದಂತಹ ಸಾಹಿತ್ಯ. ಇನ್ನು ಲಿಖಿತದಲ್ಲಿ ನೋಡೋದಾದ್ರೆ 10ನೇ ಶತಮಾನದ ಆರಂಭದಿಂದ ಲಿಖಿತ ಸಾಹಿತ್ಯ ಸೃಷ್ಟಿಯಾಯಿತು. ಅದು ಪಂಪನ ಕಾಲದಿಂದ ಸಾಹಿತ್ಯ ಸೃಷ್ಟಿಯಾಯಿತು, ಲಿಖಿತ ಸಾಹಿತ್ಯ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು.
ಇನ್ನು ಮೌಖಿಕ ಪರಂಪರೆಯ ಬಗ್ಗೆ ಹೇಳೋದಾದ್ರೆ ಪ್ರಾಚೀನ ಭಾರತೀಯ ಸಾಹಿತ್ಯ ಮೌಖಿಕ ಪರಂಪರೆಯಲ್ಲಿದೆ. ಇಡೀ ಪ್ರಾಚೀನ ಭಾರತೀಯ ಸಾಹಿತ್ಯ ಮೌಖಿಕ ಪರಂಪರೆಯಲ್ಲಿ ಅಡಕಾಗಿದೆ ಅನ್ನೋದನ್ನು ನಾವು ನೆನಪಿಡಬೇಕು. ಭಾರತದ ಸಂಸ್ಕೃತಿ ಜೀವಂತ ಮನುಷ್ಯನಲ್ಲಿ ಮನೆ ಮಾಡಿಕೊಂಡಿದೆ. ಮೌಖಿಕ ಪರಂಪರೆ ಅಂದ್ರೆ ಅದು ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಸಾಹಿತ್ಯ. ಹಾಗಾಗಿ ಜೀವಂತ ಮನುಷ್ಯನಲ್ಲಿ ಆ ಸಂಸ್ಕೃತಿ ಇದ್ದು, ಆ ಸಂಸ್ಕೃತಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಪ್ರಸಾರ ಆಗ್ತಾ ಆಗ್ತಾ ಸಾಗ್ತಾ ಇತ್ತು. ವಿದ್ಯಾರ್ಥಿಗಳೇ, ಮೌಖಿಕ ಪರಂಪರೆ ಕಣ್ಣೆದುರಿಗಿರುವ ಕೇಳುಗರೊಂದಿಗೆ ಸಂವಹನ ನಡೆಸುವ ಉದ್ದೇಶವನ್ನ ಹೊಂದಿರುತ್ತೆ. ವಿದ್ಯಾರ್ಥಿಗಳೇ, ಇದು ಮೌಖಿಕ ಪರಂಪರೆಯ ಶ್ರೇಷ್ಠ ಗುಣಲಕ್ಷಣ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಲಿಖಿತ ಪರಂಪರೆಗೆ ನೋಡೋದಾದ್ರೆ ಪ್ರಾಚೀನ ಭಾರತದಲ್ಲಿ ಮಾತು ಮತ್ತು ಬರವಣಿಗೆ ಎರಡೂ ಇದ್ದವು. ಕೇವಲ ಮೌಖಿಕ ಸಾಹಿತ್ಯ ಮಾತ್ರ ಪ್ರಾಚೀನ ಭಾರತದಲ್ಲಿ ಇತ್ತು ಅಂತೇಳಿ ನಾವು ಹೇಳಕ್ಕಾಗಲ್ಲ. ಶಾಸನಗಳ ರೂಪದಲ್ಲಿ ಮತ್ತೆ ಕೆಲವೊಂದು ಪ್ರಾಚೀನ ಕಾವ್ಯಗಳ ರೂಪದಲ್ಲಿ ಬರವಣಿಗೆನೂ ಕೂಡ ಇತ್ತು ಅನ್ನೋದನ್ನು ನಾವು ನೆನಪಿಡಬೇಕು. ವಿದ್ಯಾರ್ಥಿಗಳಿಗೆ, ನಮ್ಮಲ್ಲಿ ಮೌಖಿಕ ಸಂವಹನಕ್ಕೆಂದು ರಚಿತವಾದ ಕಾವ್ಯಗಳೂ ಇವೆ, ಲಿಖಿತವಾದ ಕಾವ್ಯಗಳೂ ಇವೆ. ಹಾಗಾಗಿ ಭಾರತೀಯ ಸಾಹಿತ್ಯದಲ್ಲಿ ಮೌಖಿಕ ಮತ್ತು ಲಿಖಿತ ಎರಡೂ ಇವೆ. ಬರವಣಿಗೆಯು ಸಾವಿನ ನಂತರವೂ ಉಳಿಯುತ್ತದೆ. ಮೌಖಿಕ ಜೀವಂತ ಮನುಷ್ಯನಲ್ಲಿ ಮಾತ್ರ ಉಳಿಯುತ್ತದೆ. ಆ ಮನುಷ್ಯನಿಂದ ಮನುಷ್ಯನಿಗೆ ಪ್ರಸಾರ ಆಗುತ್ತೆ. ಆದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ಕೊಂಡಿ ತಪ್ಪೋಯ್ತು ಅಂದ್ರೆ ಮೌಖಿಕ ಸಾಹಿತ್ಯ ಅಲ್ಲಿಗೆ ಉಳಿದು ಅಳಿದು ಹೋಗುತ್ತೆ. ಆದ್ರೆ ಬರವಣಿಗೆ ಆ ರಚನೆಕಾರನ ಸಾವಿನ ನಂತರವೂ ಕೂಡ ನಮ್ಮಿಂದ ಓದಿಸಲ್ಪಟ್ಟಿರುತ್ತೆ ಅನ್ನೋದನ್ನ ನೆನಪಿಡಬೇಕು. ಪಂಪ ಮೌಖಿಕವನ್ನ ಲಿಖಿತಕ್ಕೆ ಬದಲಾಯಿಸಿದ. ಈಗಾಗಲೇ ಚರ್ಚಿಸಿದಂತೆ 10ನೇ ಶತಮಾನದಿಂದ ನಮ್ಮ ಲಿಖಿತ ಸಾಹಿತ್ಯ ಸೃಷ್ಟಿಯಾಯಿತು. 10ನೇ ಶತಮಾನದ ಪಂಪನ ಕೃತಿಗಳು ಲಿಖಿತ ಕೃತಿಯ ಎಲ್ಲ ಗುಣಲಕ್ಷಣಗಳನ್ನ ಒಳಗೊಂಡಿವೆ. ಪಂಪ ಭಾರತದಂತಹ ಚಾರಿತ್ರಿಕ ಕಥನ ಕಾವ್ಯವನ್ನು ರಚಿಸಿ ಶಾಸನದ ರೀತಿ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಂತಹ ವ್ಯಕ್ತಿ ಅಂದ್ರೆ ನಮ್ಮ ಪಂಪ ಅಂತೇಳಿ. ಈ ಶಾಸನವು ಬರವಣಿಗೆಯ ಅತ್ಯಂತ ಪರಿಶುದ್ಧ ರೂಪ ಅನ್ನೋದನ್ನ ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಪಂಪನ ಕಾಲದಿಂದ ಲಿಖಿತ ರೂಪ ಆರಂಭ ಆಯಿತು ಮತ್ತು ಶಾಸನಗಳು ಕೂಡ ಲಿಖಿತ ರೂಪದಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಪ್ರಾಚೀನ ಭಾರತದಲ್ಲಿ ಮೌಖಿಕನೂ ಇತ್ತು, ಜೊತೆಗೆ ಲಿಖಿತನೂ ಕೂಡ ಇತ್ತು. ಮೌಖಿಕ ನಿರಂತರ ಬದಲಾವಣೆಯಾಗುವುದು. ಮೌಖಿಕದ ಒಂದು ಋಣಾತ್ಮಕ ಗುಣಲಕ್ಷಣ ಏನಪ್ಪಾ ಅಂದ್ರೆ ನಿರಂತರ ಬದಲಾವಣೆಯಾಗುತ್ತೆ. ಯಾಕಂದ್ರೆ ಮೌಖಿಕ ಸಾಹಿತ್ಯ ಬಾಯಿಂದ ಬಾಯಿಗೆ ಹರಿದು ಬಂದಂತ ಸಾಹಿತ್ಯ. ಕಾಲ ಪರಿಸ್ಥಿತಿಗೆ ತಕ್ಕಂತೆ ನಿರಂತರ ಬದಲಾವಣೆಗೆ ಒಳಪಡುತ್ತೆ. ಈಗ ಆ ಒಂದು ಮೌಖಿಕ ಸಾಹಿತ್ಯವನ್ನು ರಚನೆ ಮಾಡಿರುವಂತಹ ವ್ಯಕ್ತಿಯ ವೈಯಕ್ತಿಕತೆಗೆ ಆಧಾರವಾಗಿ ಆ ಸಾಹಿತ್ಯದ ಮಹತ್ವವೇ ಬೇರೆ ಇರುತ್ತೆ. ಅದು ಕಾಲದಿಂದ ಕಾಲಕ್ಕೆ ಬಾಯಿಂದ ಬಾಯಿಗೆ ಹರಿದು ಬಂದಾಗ ಅದನ್ನು ಹಾಡುವ ಆ ಹಾಡುಗಾರನ ದೃಷ್ಟಿಯಲ್ಲಿ ಆ ಒಂದು ಸಾಹಿತ್ಯ ಏನಾಗುತ್ತಪ್ಪ ಅಂದ್ರೆ ಪರಿವರ್ತನೆಯನ್ನ ಮಾಡಿಕೊಳ್ಳುತ್ತೆ. ಇದು ಕಾಲ ಪರಿಸ್ಥಿತಿಗೆ ತಕ್ಕಂತೆ ಈ ಮೌಖಿಕ ಸಾಹಿತ್ಯ ಬದಲಾವಣೆಗೆ ಒಳಪಡುತ್ತೆ. ಒಬ್ಬರಿಂದ ಇನ್ನೊಬ್ಬರಿಗೆ ಸಾಗುವಾಗ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಲಿಖಿತ ನಿರ್ದಿಷ್ಟವಾಗುವುದು. ಲಿಖಿತ ಸಾಹಿತ್ಯ ಒಂದು ಬಾರಿ ರಚನೆಯಾದರೆ ಅದು ನಿರ್ದಿಷ್ಟವಾಗಿರುತ್ತೆ. ಯಾವಾಗಲಾದರೂ ಲಿಖಿತ ಸಾಹಿತ್ಯವನ್ನು ನಾವು ಓದಬಹುದು. ಪುಸ್ತಕದ ರೂಪದಲ್ಲಿ ಇರುತ್ತೆ, ಅದು ನಮಗೆ ಇಚ್ಛೆ ಬಂದಾಗ ಅದನ್ನು ತೆಗೆದುಕೊಂಡು ಓದುವಂತಹ ಒಂದು ಧನಾತ್ಮಕ ಒಂದು ಗುಣಲಕ್ಷಣ ನಮ್ಮ ಲಿಖಿತ ಸಾಹಿತ್ಯದಲ್ಲಿದೆ ಅಂತೇಳಿ ನಾವು ನೋಡ್ಬೋದು. ಕಾವ್ಯ ತಂತ್ರಗಳ ಬಳಕೆಯು ಲಿಖಿತ ಸಾಹಿತ್ಯದಲ್ಲಿ ಮಾತ್ರ ಸಾಧ್ಯ. ಇನ್ನು ಲಿಖಿತದಲ್ಲಿ ಭೂತ ವರ್ತಮಾನಗಳ ನೇಯ್ಗೆ ಇದೆ. ಭೂತಕಾಲದ ವಿಷಯವನ್ನ ವರ್ತಮಾನದಲ್ಲಿ ನಿಂತು ಬರೆಯಬಹುದಾಗಿದೆ. ಎಲ್ಲಿ? ಲಿಖಿತ ಸಾಹಿತ್ಯದಲ್ಲಿ. ಲಿಖಿತದಲ್ಲಿ ಚರಿತ್ರೆಯ ಪುನರಾವರ್ತನೆ ಮಾಡಬಹುದಾಗಿದೆ. ಲಿಖಿತ ಸಂಪ್ರದಾಯದಲ್ಲಿ ಓದುಗನ ಸಮ್ಮುಖದಲ್ಲಿ ಲೇಖಕನು ಇರಬೇಕಾದಂತ ಅವಶ್ಯಕತೆ ಇಲ್ಲ. ಲೇಖಕ ತನ್ನ ಕೃತಿಯನ್ನ ರಚನೆ ಮಾಡಿ ಆದ ಮೇಲೆ ಅದನ್ನ ಸಹೃದಯ ಯಾವ ಕಾಲದಲ್ಲಾದರೂ ತೆಗೆದುಕೊಂಡು ಓದುವಂತಹ ಒಂದು ಸಾಧ್ಯತೆ ಈ ಲಿಖಿತ ಸಂಪ್ರದಾಯದಲ್ಲಿ ಇದೆ. ಇದು ಲಿಖಿತ ಸಂಪ್ರದಾಯಕ್ಕೆ ಇರುವಂತಹ ಒಂದು ಧನಾತ್ಮಕ ಗುಣಲಕ್ಷಣ ಅಂತ ಹೇಳಿ ನಾವು ಭಾವಿಸಬಹುದು. ಇನ್ನ
ಅದೇ ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯದ ಲೇಖನದಲ್ಲಿ ಈ ಕೆಳಕಂಡ ಅಂಶಗಳನ್ನು ಕೂಡ ನಾವು ಸೇರಿಸ್ಕೊತಾ ಹೋಗ್ತೀವಿ. ಭಾರತದ ಸಾಂಸ್ಕೃತಿಕ ಚಲನೆ ಸರಳ ರೇಖಾತ್ಮಕವಾಗಿಲ್ಲ. ಲಿಖಿತ ಮತ್ತು ಮೌಖಿಕ ಕೂಡೇ ಇವೆ. ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಜನಪದ ಸಾಹಿತ್ಯ ಪರಿವರ್ತಿತ ನೆಲೆಯದ್ದಾಗಿದೆ. ಭಕ್ತಿ ಪರಂಪರೆಯಲ್ಲಿ ಮೌಖಿಕ ಸಾಹಿತ್ಯದ ಲಕ್ಷಣಗಳಿವೆ ಅನ್ನುವಂಥ ಈ ಅಂಶಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಭಾರತದ ಸಾಂಸ್ಕೃತಿಕ ಚಲನೆ ಸರಳ ರೇಖಾತ್ಮಕವಾಗಿಲ್ಲ. ಮೌಖಿಕ ಪರಂಪರೆ ಭಾರತದಲ್ಲೂ ಇನ್ನೂ ಉಳಿದಿದೆ. ಅಂದ್ರೆ ಆಧುನಿಕ ಕಾಲದಲ್ಲಿ ಲಿಖಿತ ಪರಂಪರೆ ಹೆಚ್ಚಾಗಿದೆ, ಪ್ರಾಚೀನ ಕಾಲದಲ್ಲಿ ಮಾತ್ರ ಮೌಖಿಕ ಪರಂಪರೆ ಇತ್ತು ಅಂತೇಳಿ ನಾವು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಇವತ್ತು ಕೂಡ ಮೌಖಿಕ ಪರಂಪರೆ ಇದೆ. ಅದು ನಮ್ಮ ಜನಪದ ಲಾವಣಿಗಳ ರೂಪದಲ್ಲಿ ಇರ್ಬೋದು, ಭಕ್ತಿಗೀತೆಗಳ ರೂಪದಲ್ಲಿ ಇರ್ಬೋದು, ನಾನಾ ರೂಪದಲ್ಲಿ ಇವತ್ತು ಕೂಡ ಮೌಖಿಕ ಪರಂಪರೆ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಮೌಖಿಕ ಸಾಹಿತ್ಯದ ಪ್ರಮುಖ ಲಕ್ಷಣ ಅದರ ರೂಪದ ವಿವೃತತೆ ಆಗಿದೆ. ಅಂದ್ರೆ ಕಾಲಮಾನಕ್ಕೆ ತಕ್ಕಂತೆ ರೂಪ ಲಕ್ಷಣಗಳಲ್ಲಿ ಮೌಖಿಕ ಪರಂಪರೆ ಬದಲಾವಣೆಯನ್ನು ಪಡ್ಕೊಳ್ತಾ ಸಾಗ್ತಾ ಹೋಗುತ್ತೆ. ಮೌಖಿಕ ಪರಂಪರೆಯ ವಿವರಗಳಲ್ಲಿ ಬದಲಾವಣೆಯಾಗುತ್ತಲೇ ಇರುತ್ತದೆ ಅನ್ನುವುದನ್ನು ನಾವು ನೆನಪಿಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಲಿಖಿತ ಮತ್ತು ಮೌಖಿಕ ಕೂಡೇ ಇವೆ. ನಾನು ಈಗಾಗಲೇ ಹೇಳಿದಂಗೆ ಇವತ್ತು ಕೂಡ ಲಿಖಿತನೂ ಇದೆ, ಮೌಖಿಕನೂ ಇದೆ. ಲಿಖಿತದೊಳಗೆ ಮೌಖಿಕ ಅಡಗಿದೆ ಅನ್ನೋದನ್ನ ಈ ಕೆಳಕಂಡ ಅಂಶಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕುಮಾರವ್ಯಾಸ ಹೇಳುವ ಕಾವ್ಯದ 4 ವಿಶಿಷ್ಟ ಲಕ್ಷಣಗಳನ್ನು ಗಮನಿಸಿದಾಗ ಲಿಖಿತ ಮತ್ತು ಮೌಖಿಕ ಕೂಡೇ ಇವೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಕುಮಾರವ್ಯಾಸ ಹೇಳುವಂತ ಕಾವ್ಯದ 4 ಲಕ್ಷಣಗಳು ಯಾವಪ್ಪ ಅಂದ್ರೆ, ಮೊದಲನೇದಾಗಿ ಒಂದು ಪದ್ಯವನ್ನ ಬರೆಯುವಾಗ ಹಲಗೆ ಬಳಪಗಳ ನೆರವನ್ನ ಪಡೆಯದೆ ನೇರವಾಗಿ ಓಲೆಗರಿಯ ಮೇಲೆ ಬರೆಯುತ್ತೇನೆ ಅಂತೇಳಿ ಕುಮಾರವ್ಯಾಸ ಹೇಳ್ತಾ ಹೋಗ್ತಾನೆ. ಎರಡನೇದಾಗಿ ಒಮ್ಮೆ ಬರೆದ ಪದವನ್ನ ಮತ್ತೆ ಅಳಿಸಿಲ್ಲ ಅಂತೇಳಿ ಹೇಳ್ತಾ ಹೋಗ್ತಾನೆ. ಮೂರನೇದಾಗಿ ಬರವಣಿಗೆಯ ರೀತಿಯನ್ನ ಬೇರೆ ಕವಿಗಳಿಂದ ಎರವಲು ಪಡೆದಿಲ್ಲ ಅನ್ನುವಂಥ ಅಂಶವನ್ನ ಹೇಳ್ತಾನೆ. ಇನ್ನು ನಾಲ್ಕನೇದಾಗಿ ಯೋಚನೆಗೆ ಅವಕಾಶ ಕೊಡದೆ ನಿರಂತರವಾಗಿ ಬರೆಯುವುದರಿಂದ ಕಂಠವು ಓಲೆಗರಿಯ ಮೇಲೆ ಚಲಿಸುವ ಶಬ್ದ ಸದಾ ಕೇಳಿಸುತ್ತಿರುತ್ತದೆ ಅನ್ನುವಂಥ ಅಂಶವನ್ನ ಹೇಳ್ತಾನೆ. ಈ 4 ಅಂಶಗಳನ್ನ ಗಮನಿಸಿದಾಗ ಕುಮಾರವ್ಯಾಸ ಲಿಖಿತ ಸಾಹಿತ್ಯವನ್ನ ಬರೆದರೂ ಕೂಡ ಅವನು ಮೌಖಿಕ ಸಾಹಿತ್ಯದಿಂದ ಸ್ಫೂರ್ತಿಯನ್ನು ಪಡೆದಿದ್ದ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳು. ಇಂದಿಗೂ ಲಿಖಿತ ಮತ್ತು ಮೌಖಿಕ ಈ ನೆಲೆಗಟ್ಟಿನಲ್ಲಿ ಕೂಡೇ ಇದೆ ಅನ್ನೋದನ್ನ ನಾವು ನೋಡಬೇಕು. ಇನ್ನು ಜನಪದ ಸಾಹಿತ್ಯದ ರೂಪದಲ್ಲಿ ಮೌಖಿಕ ಇವತ್ತು ಕೂಡ ಜೀವಂತವಾಗಿದೆ. ಲಿಖಿತ ಸಾಹಿತ್ಯದ ಜೊತೆಗೆ ಜನಪದ ಸಾಹಿತ್ಯ ಉಳಿದುಕೊಂಡು ಬಂದಿರುವುದನ್ನು ನಾವು ಗಮನಿಸಬೇಕು. ಲಿಖಿತ ಸಾಹಿತ್ಯದಲ್ಲಿಯೂ ಜನಪದದ ಪ್ರಭಾವವು ಹೆಚ್ಚಾಗಿರುವುದನ್ನು ನಾವು ಆಧುನಿಕ ಕಾಲಘಟ್ಟದಲ್ಲಿ ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳು. ಇನ್ನು ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಜನಪದ ಸಾಹಿತ್ಯ ಪರಿವರ್ತಿತ ನೆಲೆಯದ್ದಾಗಿದೆ. ಜನಪದ ಸಾಹಿತ್ಯ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಿದು ಬರುವಾಗ ಸಾಕಷ್ಟು ಬದಲಾವಣೆಗಳಿಗೆ ಒಳಪಡುತ್ತದೆ ವಿದ್ಯಾರ್ಥಿಗಳೇ. ಮೌಖಿಕ ಪರಂಪರೆಯಲ್ಲಿರುವ ಕಥನ ಕವನಗಳಿಗೆ ಗಾತ್ರವನ್ನು ಕುರಿತಂತೆ ಮಿತಿಗಳೇ ಇಲ್ಲ. ಕಥನ ಕವನ ರಚನೆಯಾದಾಗ ತುಂಬಾ ದೊಡ್ಡ ಗಾತ್ರದಲ್ಲಿ ಇರಬಹುದು, ಅದು ಕಾಲದಿಂದ ಕಾಲಕ್ಕೆ ತಲೆಮಾರುಗಳಿಗೆ ಹರಿದು ಬಂದಾಗ ತುಂಬಾ ಚಿಕ್ಕ ಗಾತ್ರಕ್ಕೆ ಬರಬಹುದು. ಹಾಗಾಗಿ ಕಥನ ಕವನ ಇಷ್ಟೇ ಇದೆ, ಸೀಮಿತವಾಗಿದೆ ಅಂತೇಳಿ ಹೇಳಕ್ಕಾಗಲ್ಲ. ಕಥನ ಕವನಗಳನ್ನ ನಾವು ಹೇಳ್ತಾ ಹೋದಾಗ ಆ ಕಥನ ಕವನದ ವಿಸ್ತಾರತೆಗೆ ಎಲ್ಲೆ ಅನ್ನೋದೇ ಇಲ್ಲ. ಸುಮ್ಮನೆ ವಿಸ್ತಾರವನ್ನ ಪಡಿತಾ ಆ ಕಥನ ಕವನಗಳು ಸಾಕ್ತಾ ಹೋಗ್ತವೆ ವಿದ್ಯಾರ್ಥಿಗಳು. ಈ ಕಥನ ಕವನಗಳು ಕೂಡ ನಮ್ಮ ಮೌಖಿಕ ಪರಂಪರೆಯ ಪ್ರಕಾರಗಳು ಅನ್ನೋದನ್ನು ನಾವು ನೆನಪಿಡಬೇಕಾಗುತ್ತೆ. ಇನ್ನು ಮೌಖಿಕ ಸಾಹಿತ್ಯ ಹಾಡುಗಾರಿಕೆಯ ಜೊತೆಯಲ್ಲೇ ತನ್ನ ಆಕೃತಿಯನ್ನ ರೂಪಿಸಿಕೊಳ್ಳುತ್ತಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಭಕ್ತಿ ಪರಂಪರೆಯಲ್ಲಿ ಮೌಖಿಕ ಸಾಹಿತ್ಯದ ಲಕ್ಷಣಗಳಿವೆ. ಭಕ್ತಿ ಪರಂಪರೆ ಮೌಖಿಕ ಸಂಪ್ರದಾಯಕ್ಕೆ ಸೇರುತ್ತದೆ. ಯಾಕಂದ್ರೆ ಭಕ್ತಿ ಗೀತೆಗಳನ್ನ ನಾವು ದೇವರ ಧ್ಯಾನವನ್ನ ಗುಣಗಾನವನ್ನ ಮಾಡ್ತಾ ಹೋದ್ರೆ ಇದಕ್ಕಿಷ್ಟೇ ಅಂತ ಎಲ್ಲೇ ಇಲ್ಲ. ಆ ಜೀವ ಹರಿದಂಗೆ ಭಾವ ಅನ್ನೋ ರೀತಿಯಲ್ಲಿ ಭಾವ ಹರಿದಂಗೆ ಜೀವ ಅನ್ನೋ ರೀತಿಯಲ್ಲಿ ಭಕ್ತಿ ಸಾಹಿತ್ಯ ತನ್ನ ಎಲ್ಲೆಯನ್ನ ವಿಸ್ತರಿಸ್ಕೊಳ್ತಾ ಸಾಗುತ್ತೆ. ಹಾಗಾಗಿ ಭಕ್ತಿ ಪರಂಪರೆ ಲಿಖಿತಕ್ಕಿಂತ ಹೆಚ್ಚಾಗಿ ಮೌಖಿಕಕ್ಕೆ ಸೇರುತ್ತೆ ಅನ್ನೋದು ಒಂದು ಅಭಿಮತವನ್ನು ನಾವು ಕೊಂಚ ಮಟ್ಟಿಗಾದ್ರೂ ಒಪ್ಕೋಬೇಕಾಗುತ್ತೆ.
ಇನ್ನು ರಗಳೆಯ ಪ್ರತಿ ಚರಣವು ತನ್ನ ಸಂಗಾತಿಯಾದ ಇನ್ನೊಂದು ಚರಣಕ್ಕೆ ಹಾತೊರೆಯುತ್ತದೆ. ಉದಾಹರಣೆಗೆ ನಮ್ಮ ಹರಿಹರನ ರಗಳೆಗಳನ್ನು ಗಮನಿಸಿದಾಗ ಪ್ರತಿ ಸಾಲುಗಳು ಮುಂದಿನ ಸಾಲಿನ ಪಡಿತಾ ಹೋಗ್ತವೆ, ಮುಂದಿನ ಸಾಲಿನ ಅರ್ಥವನ್ನ ಆಹ್ವಾನಿಸ್ತಾ ಹೋಗ್ತವೆ. ಹಾಗಾಗಿ ರಗಳೆಗಳಿಗೆ ಇಂತಿಷ್ಟೇ ಮಿತಿ ಅನ್ನೋದಿಲ್ಲ. ಭಕ್ತಿಯ ಪಾರಮ್ಯತೆ ಇರೋವರೆಗೂ ಕೂಡ ಆ ರಗಳೆಗಳ ಚರಣಗಳು ಮುಂದುವರಿತಾ ಹೋಗ್ತವೆ. ಹರಿಹರನ ರಗಳೆಗಳಲ್ಲಿ ಏಕತಾನತೆ ಇರುತ್ತದೆ. ಅಂದ್ರೆ ಈ ಹರಿಹರನ ರಗಳೆಗಳು ಕೂಡ ನಮ್ಮ ಮೌಖಿಕತೆಯ ಗುಣಲಕ್ಷಣಗಳನ್ನ ಒಳಗೊಂಡಿದ್ದಾವೆ. ಇನ್ನು ಹರಿಹರ ನೈಪುಣ್ಯತೆಯನ್ನ ಮೌಖಿಕ ಪರಂಪರೆಯಿಂದ ಕಲಿತಿರುವುದು. ಹಾಗಾದ್ರೆ ಹರಿಹರನ ರಗಳೆಗಳಲ್ಲಿ ಈ ಒಂದು ಏಕತಾನತೆ ಎಲ್ಲಿಂದ ಬಂತಪ್ಪ ಅಂದ್ರೆ ಈ ಹರಿಹರನು ಕೂಡ ಈ ಎಲ್ಲಾ ನೈಪುಣ್ಯತೆಯನ್ನ ಆ ಮೌಖಿಕ ಪರಂಪರೆಯ ಪ್ರೇರಣೆಯಿಂದನೇ ಪಡ್ಕೊಂಡಿದ್ದಾನೆ ಅನ್ನೋದನ್ನ ನಾವು ನೆನಪಿಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಇನ್ನೊಂದಿಷ್ಟು ಅಂಶಗಳನ್ನ ಈ ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯದ ಲೇಖನಗಳ ಅಡಿಯಲ್ಲಿ ನೋಡ್ತಾ ಹೋಗೋಣ. ಭಾರತದ ಸಾಂಸ್ಕೃತಿಕ ವಿಶಿಷ್ಟತೆ. ಎರಡನೇದಾಗಿ ಭಾಷೆಯು ಲಿಪಿ ಪಡೆದ ಮೇಲೂ ಮೌಖಿಕ ತೋಂಡಿಯಿಂದ ಪ್ರೇರಣೆ. ಇನ್ನು ಮೂರನೇದಾಗಿ ಅಕ್ಷರಜ್ಞಾನ ಸಾಂಸ್ಕೃತಿಕ ಆಸ್ಮಿತೆಗೆ ಅನಿವಾರ್ಯವಲ್ಲ. ಇನ್ನು ನಾಲ್ಕನೇದಾಗಿ ಲಿಖಿತ ಪರಂಪರೆ ಆಧುನಿಕ ಕಾಲದ್ದು. ಇನ್ನು ಕೊನೆಯದಾಗಿ ಕವಿತೆಗಳು ಮುಂದೆ ಮೌಖಿಕದ ಕೌಶಲ್ಯವನ್ನ ಉಳಿಸಿಕೊಳ್ಳಬೇಕು ಅನ್ನುವಂಥ ಈ ಅಂಶಗಳನ್ನ ಚರ್ಚಿಸುತ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ಸಾಂಸ್ಕೃತಿಕ ವಿಶಿಷ್ಟತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕವಿರಾಜ್ಯ ಮಾರ್ಗಕಾರ ಹೇಳುವಂತೆ ಕನ್ನಡಿಗರು ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ನಮ್ಮ ಸಂತರು ಅನುಭಾವಿಗಳು ಗಹನವಾದ ಆಧ್ಯಾತ್ಮಿಕ ಅನುಭವಗಳನ್ನು ಕುರಿತು ಕವಿತೆ ಬರೀತಾ ಹೋಗ್ತಾರೆ. ಈ ಮೊದಲನೇ ಸಾಲಿನ ಗಮನಿಸಿ, ಕನ್ನಡಿಗರು ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಕನ್ನಡಿಗರು ವಿದ್ಯಾಭ್ಯಾಸವನ್ನ ಮಾಡದೇ ಇದ್ರು ಕೂಡ ಒಂದು ಅದ್ಭುತ ಕಾವ್ಯವನ್ನು ರಚನೆ ಮಾಡುವಂತಹ ಒಂದು ಚಾಕಚಕ್ಯತೆಯನ್ನ, ಶಕ್ತಿಯನ್ನ, ಜಾಣ್ಮೆಯನ್ನ ಉಳ್ಳಂತ ವ್ಯಕ್ತಿಗಳು. ಹಾಗಾಗಿ ಈ ಕನ್ನಡಿಗರು ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅನ್ನುವ ಸಾಲನ್ನ ಗಮನಿಸಿದಾಗ ಇದು ಮೌಖಿಕ ಪರಂಪರೆಗೆ ಅತಿ ಹೆಚ್ಚು ಪುಷ್ಟಿಯನ್ನ ನೀಡುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಇದಾದ ನಂತರ ಎರಡನೇ ಸಾಲನ್ನ ಗಮನಿಸಿದಾಗ ನಮ್ಮ ಸಂತರು ಅನುಭಾವಿಗಳು ಗಹನವಾದಂತಹ ಆಧ್ಯಾತ್ಮಿಕ ಅನುಭವಗಳನ್ನು ಕುರಿತು ಕವಿತೆಗಳನ್ನು ರಚಿಸಿ ಆ ಕವಿತೆಗಳನ್ನು ಜನರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೇವೆ. ಅಂದ್ರೆ ಈ ಮೌಖಿಕ ಪರಂಪರೆಯಲ್ಲಿ ಮತ್ತು ಸಂತರ ಅನುಭಾವಿಗಳ ಆ ಕವಿತೆಗಳಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಅಡಕವಾಗಿರುವುದನ್ನ ನಾವು ನೋಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳು. ಇನ್ನು ಭಾಷೆಯು ಲಿಪಿ ಪಡೆದ ಮೇಲೂ ಮೌಖಿಕ ತೋಂಡಿಯಿಂದ ಪ್ರೇರಣೆ ಪಡೆದಿದೆ. ನೋಡ್ತಾ ಹೋಗಿ, ಲಿಖಿತ ಸಾಹಿತ್ಯಕ್ಕೆ ಮೌಖಿಕ ಸಾಹಿತ್ಯವೇ ಪ್ರೇರಣೆ. ನಾನೀಗಾಗಲೇ ಹೇಳಿದಂಗೆ ಕುಮಾರವ್ಯಾಸ, ಹರಿಹರ ಇವರೆಲ್ಲರಿಗೂ ಕೂಡ ಮೌಖಿಕ ಸಾಹಿತ್ಯನೇ ಪ್ರೇರಣೆ. ಹಾಗಾಗಿ ಇವತ್ತಿನ ಆಧುನಿಕದ ಈ ಸವಿಸ್ತಾರವಾದಂತಹ ಲಿಖಿತ ಸಾಹಿತ್ಯಕ್ಕೆ ಮೂಲತಃ ಪ್ರೇರಕ ಶಕ್ತಿ ಯಾವುದು ಅಂದ್ರೆ ಈ ಮೌಖಿಕ ಸಾಹಿತ್ಯವೇ ಅನ್ನೋದನ್ನು ನಾವು ನೆನಪಿಡಬೇಕು. ತಲತಲಾಂತರಗಳಿಂದ ಪ್ರಚಲಿತದಲ್ಲಿದ್ದ ಮೌಖಿಕ ಪರಂಪರೆ ಭಾಷೆ ಲಿಪಿ ಪಡೆದ ಮೇಲೆ ಲಿಖಿತ ಸಾಹಿತ್ಯವಾಗಿ ಮರುಸೃಷ್ಟಿ ಪಡೆಯಿತು. ಅಂದ್ರೆ ಈ ಮೌಖಿಕ ಸಾಹಿತ್ಯ ಯಾವಾಗ ಲಿಖಿತ ಸಾಹಿತ್ಯ ಆಯ್ತು ಅಂದ್ರೆ ಭಾಷೆ ಲಿಪಿಯನ್ನ ಪಡೆದ ನಂತರ ಅದು ಲಿಖಿತ ಸಾಹಿತ್ಯವಾಗಿ ಮರುಸೃಷ್ಟಿ ಆಗುವುದಕ್ಕೆ ಪ್ರಾರಂಭ ಆಯಿತು. ಅಂದ್ರೆ ಮೂಲತಃ ಸಾಹಿತ್ಯ ಅದು ಮೌಖಿಕವಾಗಿಯೇ ಇತ್ತು. ಮೌಖಿಕ ಮತ್ತು ತೋಂಡಿ ಪರಂಪರೆಯ ಸಾಹಿತ್ಯ ಇಂದಿಗೂ ಪ್ರಚಲಿತದಲ್ಲಿದೆ ಅನ್ನೋದನ್ನು ನಾವು ಮೇಲ್ಕಂಡ ಹಲವಾರು ಅಂಶಗಳಲ್ಲಿ ಚರ್ಚೆಯನ್ನ ಮಾಡ್ತಾ ಹೋದ್ವಿ. ಇನ್ನು ಅಕ್ಷರಜ್ಞಾನ ಸಾಂಸ್ಕೃತಿಕ ಆಸ್ಮಿತೆಗೆ ಅನಿವಾರ್ಯವಲ್ಲ. ನೋಡಿ, ಕನ್ನಡಿಗರು ಅಕ್ಷರಜ್ಞಾನವಿಲ್ಲದಿದ್ದರೂ ಹಾಡುಗಳನ್ನು ರಚಿಸಿ ಹಾಡಬಲ್ಲ ಜಾಣತನವುಳ್ಳವರು. ಈಗಾಗಲೇ ಕವಿರಾಜ ಮಾರ್ಗಕಾರ ಹೇಳಿದ, ಕನ್ನಡಿಗರು ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅಂದ್ರೆ ಅವರಿಗೆ ಕುರಿತು ಓದುವಂತ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಅಕ್ಷರಜ್ಞಾನದ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಅವರು ಹಾಡುಗಳನ್ನು ಕಾವ್ಯಗಳನ್ನು ರಚಿಸುವಂತಹ ಜಾಣತನವುಳ್ಳವರು ಅನ್ನೋದನ್ನು ನಾವು ಗಮನಿಸಬೇಕು. ನಮ್ಮ ಸಂಸ್ಕೃತಿಯನ್ನ ನಮ್ಮ ಪ್ರಾಚೀನ ಜನಪದ ಸಾಹಿತ್ಯ ಬಿಂಬಿಸುತ್ತಾ ಹೋಗುತ್ತೆ. ಜನಪದ ಸಾಹಿತ್ಯವೇ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯಾಗಿದೆ. ಹಾಗಾಗಿ ಜನಪದರು ಏನು ಅಕ್ಷರ ಜ್ಞಾನವನ್ನು ಪಡೆದವರಲ್ಲ, ಅವರು ಜೀವನ ಜ್ಞಾನವನ್ನ ಪಡೆದವರು.
ಬಹುತೇಕ ಅಕ್ಷರ ಜ್ಞಾನವಿಲ್ಲದವರೇ ತೋಂಡಿ ಸಾಹಿತ್ಯದ ಸೃಷ್ಟಿಕರ್ತರು. ಈ ತೋಂಡಿ ಸಾಹಿತ್ಯದ ಸೃಷ್ಟಿಕರ್ತರು ಅಕ್ಷರ ಜ್ಞಾನವನ್ನು ಪಡೆದಂಥವರಲ್ಲ, ಜೀವನ ಜ್ಞಾನವನ್ನು ಪಡೆದು ಈ ತೋಂಡಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೂ ಕೂಡ ಇವರ ಒಂದು ಜೀವನದ ಅನುಭವವನ್ನ ಆ ತೋಂಡಿ ಸಾಹಿತ್ಯದಲ್ಲಿ ಕಟ್ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯ ದೃಷ್ಟಿಯಲ್ಲಿ ತೋಂಡಿ ಸಂಪ್ರದಾಯ ಏನೆಲ್ಲ ತುಂಬಾ ಬಹುದೊಡ್ಡ ಸ್ಥಾನಮಾನದಲ್ಲಿ ನಿಲ್ಲುತ್ತೆ. ಇನ್ನು ಲಿಖಿತ ಪರಂಪರೆ ಆಧುನಿಕ ಕಾಲದ್ದು. ಈ ಲಿಖಿತ ಪರಂಪರೆ ಹುಟ್ಟಿದ್ದು ಆಧುನಿಕ ಕಾಲದಲ್ಲಿ, ಇದರ ಹುಟ್ಟು ಆಧುನಿಕ ಕಾಲದಲ್ಲಿ ಆಗುತ್ತೆ. ಈಗ ಕಾವ್ಯವನ್ನ ಕೇಳುವವರು ಕಡಿಮೆ ಆಗಿದ್ದಾರೆ, ಓದುವವರು ಜಾಸ್ತಿ. ಮೌಖಿಕ ಪರಂಪರೆಯಲ್ಲಿ ಕಾವ್ಯವನ್ನ ಕೇಳುವವರು ಇರ್ತಾರೆ, ಆದರೆ ಲಿಖಿತ ಪರಂಪರೆಯಲ್ಲಿ ಕಾವ್ಯವನ್ನ ಓದುವವರು ಇರ್ತಾರೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಕಾವ್ಯವನ್ನ ಕೇಳುವವರಿಗಿಂತ ಓದುವವರೇ ಜಾಸ್ತಿ ಆಗಿದ್ದಾರೆ ವಿದ್ಯಾರ್ಥಿಗಳು. ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಮುಕ್ತ ಛಂದಸ್ಸಿನ ಬಳಕೆ ಹೆಚ್ಚಾಗಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಕವಿತೆಯನ್ನ ಓದುವುದರಿಂದ ಸಂಗೀತಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಅವಕಾಶವಿಲ್ಲ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಈ ಎಲ್ಲ ಮನಸ್ಥಿತಿಗಳು ಮನುಷ್ಯನಿಗೆ ಇರೋ ಕಾರಣಕ್ಕೋಸ್ಕರ ಆಧುನಿಕ ಕಾಲದಲ್ಲಿ ಲಿಖಿತ ಪರಂಪರೆ ಇವತ್ತು ಸ್ಥಾನಮಾನವನ್ನು ಪಡ್ಕೊಂಡಿದೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಇನ್ನು ಕವಿತೆಗಳ ಮುಂದೆ ಮೌಖಿಕದ ಕೌಶಲ್ಯವನ್ನ ಉಳಿಸಿಕೊಳ್ಳಬೇಕು. ಕೊನೆಯದಾಗಿ ನಮ್ಮ ಚಂದ್ರಶೇಖರ್ ಕಂಬಾರ್ ಅವರು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಏನದು ಬೇಡಿಕೆ ಅಂದಾಗ, ಕವಿತೆಗಳು ಮೌಖಿಕದ ಕೌಶಲ್ಯವನ್ನು ಉಳಿಸ್ಕೊಳ್ಬೇಕು. ಹಾಗೆ ಉಳಿಸ್ಕೊಂಡಾಗ ಮಾತ್ರ ಕವಿತೆಗೆ ಒಂದು ಶ್ರೇಷ್ಠ ಸ್ಥಾನಮಾನ ದೊರೆಯುವುದಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಒಂದು ಕವಿತೆಯನ್ನು ರಚನೆ ಮಾಡಿ ಬಿಟ್ಟ ತಕ್ಷಣ ಅದನ್ನು ಓದಿದ್ರೆ ನಮಗೆ ಅದರ ರಸಪ್ರಾಪ್ತ ಆಗಲ್ಲ. ಆ ಕವಿತೆಯನ್ನ ಹಾಡಿನ ಮುಖಾಂತರ ಹಾಡಿದ್ರೆ ಅದರ ರಸಪ್ರಾಪ್ತಿ ಆಗುತ್ತೆ. ಹಾಗಾಗಿ ಕವಿತೆಗಳು ಏನಾಗಬೇಕಪ್ಪ ಅಂದ್ರೆ ಮೌಖಿಕದ ಕೌಶಲ್ಯವನ್ನ ಉಳಿಸ್ಕೋಬೇಕು. ಇವತ್ತು ನಗರೀಕರಣ ಮತ್ತು ಕೈಗಾರಿಕೀಕರಣದ ಈ ದಿನಗಳಲ್ಲಿ ಮೌಖಿಕ ಪರಂಪರೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಮೌಖಿಕ ಪರಂಪರೆಯಂತ ಕೌಶಲ್ಯಗಳು ನಾಶವಾಗದಂತೆ ಮಾಡುವುದು ನಮ್ಮ ಕೆಲಸ ಆಗಿದೆ. ನಾವು ಲಿಖಿತ ಸಾಹಿತ್ಯದ ನೆಲೆಗಟ್ಟಿನಲ್ಲಿ ಬದುಕ್ತಾ ಇದ್ರೂ ಕೂಡ ನಾವು ಮೌಖಿಕ ಪರಂಪರೆಯನ್ನ ಉಳಿಸ್ಕೊಳ್ಳಬೇಕಾಗಿದೆ. ನಮ್ಮ ಮಂತ್ರ ಪಠಣದಂತ ಕೆಲವು ಧಾರ್ಮಿಕ ವಿಧಿ ಕ್ರಿಯೆಗಳು ಮತ್ತು ಮಾತುಗಾರಿಕೆಯ ಅನಿವಾರ್ಯವಾಗಿರುವ ಕೆಲವು ಕಲಾರೂಪಗಳು ನಮ್ಮ ಮೌಖಿಕ ಪರಂಪರೆಯನ್ನ ಉಳಿಸಿಕೊಳ್ಳಲು ಇವತ್ತು ನೆರವಾಗಿದ್ದಾವೆ. ಅಂದ್ರೆ ಮಂತ್ರ ಪಠಣೆಗಳು, ಧಾರ್ಮಿಕ ವಿಧಿ ಕ್ರಿಯೆಗಳು ಇವತ್ತು ಲಿಖಿತ ರೂಪಕ್ಕಿಂತ ಹೆಚ್ಚಾಗಿ ಮೌಖಿಕ ಕ್ರಿಯೆಯಲ್ಲೇ ಬಳಕೆ ಆಗಿರುವುದನ್ನು ನಾವು ಗಮನಿಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇದಿಷ್ಟು ನಿಮ್ಮ ಈ ಒಂದು ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯದ ಕುರಿತಾದಂತಹ ಲೇಖನದಲ್ಲಿ ಚರ್ಚಿತವಾಗುವಂತಹ ವಿಚಾರಗಳು. ಈ ಚರ್ಚೆಗಳನ್ನು ಆಲಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು.